ಸರ್, ಇದು ಜಾತಿ ಗಣತಿ ವರದಿ ಹೆಂಗಾಗಿದೆ ಅಂತ ಹೇಳಿದ್ರೆ, ಈಗ ಮೊನ್ನೆ 2ನೇ ತಾರೀಕು ನಮ್ಮ ಸ್ವಗ್ರಾಮಕ್ಕೆ ಬಂದಿರೋ ಜಾತಿ ಗಣತಿ ಮಾಡ್ಲಿಕ್ಕೆ ಆ ಟೈಮಲ್ಲಿ ನಡೆದಂತ ಕೆಲವೊಂದು ಸನ್ನಿವೇಶಗಳನ್ನ ನಾನು ಆಲ್ರೆಡಿ ಕೊಟ್ಟಿದ್ದೀನಿ, ಸಬ್ಮಿಟ್ ಮಾಡಿದ್ದೀನಿ. ರಾಜ್ಯದ ಜನ ನೋಡ್ತಾ ಇದ್ದಾರೆ. ತುಂಬಾ ಯಾವ್ಯಾವ ರೀತಿ ಹೆಂಗ್ ಉಗಿಬೇಕು ಅಂತೆಲ್ಲ ಸರ್ಕಾರಕ್ಕೆ ಉಗಿಯಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಆಲ್ರೆಡಿ. ನಾನು ಕೇಳಿದಿರೋದು ಇಷ್ಟೇ ಸರ್, ಈಗ ಬಂದಿರೋ ಶಿಕ್ಷಕರು ಹೇಳ್ತಾರೆ, ಅವರು ಸರ್ ಸ್ಟಾರ್ಟಿಂಗ್ ಎಲ್ಲ ಲೊಕೇಶನ್ ಕೊಟ್ಟಿದ್ದಾರೆ, ಈ ಲೊಕೇಶನ್ ನಿಮ್ದಂತ ನೋಡಿ ಸರ್. ಈಗ ನಾನು ನಮ್ಮ ಗ್ರಾಮ ಸಾರಿ ಮೀಟರ್ ನಂಬರ್ ಕೊಟ್ಟಿದ್ದಾರೆ, ಪ್ಲಸ್ ಮೀಟರ್ ನಂಬರ್ಗಳ ಜೊತೆ ಸರ್ಟೇನ್ ಆ ಬಿಲ್ಡಿಂಗ್ ಅಲ್ಲಿ ಬರುತ್ತೆ, ಆ ರಸ್ತೆ ಅಂತೆಲ್ಲ ಕೊಟ್ಟಿದ್ರಂತೆ ಸರ್. ನನಗೆ ಬಂದಿರೋ ಇನ್ಫಾರ್ಮೇಶನ್ ಆ ವಿಡಿಯೋದಲ್ಲೆಲ್ಲ ತೋರಿಸಿದೀನಿ. ಸ್ವಲ್ಪ ಶಿಕ್ಷಕರು ಹೇಳಿದ್ ನನಗೆ ಸರ್. ಅದ್ರಲ್ಲಿ ಹೇಳ್ತಾರೆ, ಅವ್ರು ಕೊಟ್ಟಿರೋ ಮೀಟರ್ ನಂಬರ್ ಲೊಕೇಶನ್ ಆಗ್ತು ಅಂತ ಹೇಳಿದ್ರೆ ನಗರಸಭಾ ಕಾರ್ಯಾಲಯ ತೋರಿಸ್ತಾ ಇದ್ದಂತೆ. ಇವ್ರೇನ್ ಮಾಡಿದಾರೆ ಪಾಪ, ಶಿಕ್ಷಕರು ಗೊತ್ತಿಲ್ಲ, ಹೋಗಿದ್ದಾರೆ ನಗರಸಭಾ ಕಾರ್ಯಾಲಯ ಮನೆ ಅಂತ ಹೋಗಿದ್ದಾರೆ. ಅಲ್ಲಿಂದ ಸೇಮ್ ಅದೇ ಮೀಟರ್ ಬೋರ್ಡ್ ನಂಬರ್ ಇನ್ನೊಮ್ಮೆ ಆಗ್ತು ಅಂತ ಹೇಳಿದ್ರೆ ಪೆಟ್ರೋಲ್ ಬಂಕ್ ಹೋಗಿದೆ. ಈಗ ಇವತ್ತು ನನ್ಗೊಂದು ಇನ್ಫಾರ್ಮೇಶನ್ ಬರುತ್ತೆ, ನನಗೆ ಒಬ್ರು ಹಿಂಗೆ ನನ್ನ ಸ್ನೇಹಿತರು ಫೋನ್ ಮಾಡಿ ಹೇಳ್ತಾರೆ, ಬ್ರದರ್ ಇಲ್ಲೇ ನಮ್ಮ ನಗರಸಭೆಗೆ ವ್ಯಾಪ್ತಿಗೆ ಒಳಪಂಡಂತೆ ಒಂದು ನಂಬರ್ ಹೊಡೆದ್ರೆ ಕೆರೆ ಒಳಗೆ ತೋರಿಸ್ತದೆ ಅಂತ ಹೇಳ್ತಾರೆ. ಶಿಕ್ಷಕರು ಕೆರೆ ಒಳಗಡೆ ಸೆನ್ಸಸ್ ಮಾಡಕ್ಕಾಗುತ್ತದೆ? ಏನ್ ಯಾವ ಸ್ಯಾಪ್ ಯೂಸ್ ಮಾಡ್ತಾ ಇದಾರೆ ಇವ್ರು? ಮಾಡ್ಲಿ, ಬಂದಿರೋದೇ ಭ್ರಷ್ಟಾಚಾರ ಮಾಡ್ಲಿ, ನಮ್ಗೆ ಅದ್ರದ್ದು ಅಭ್ಯಂತರ ಇಲ್ಲ. ವಿರೋಧ ಸರ್ಕಾರಗಳು, ವಿರೋಧ ಪಕ್ಷಗಳು ದಯಮಾಡಿ ಇವನ್ನೆಲ್ಲ ಸ್ವಲ್ಪ ತಗೊಂಡ್ರೆ ರಾಜ್ಯದ್ದು ದುಡ್ಡು ಉಳ್ಕತ್ತದೆ. ಆಲ್ರೆಡಿ ಇವರು ಇನ್ನೇನು ಎಷ್ಟು ವರ್ಷ ಇದೆ ಸರ್? ಇನ್ನು 2 ವರ್ಷ 3 ವರ್ಷ ಇದೆಯಾ? ದಯಮಾಡಿ ವಿರೋಧ ಪಕ್ಷಗಳು ಇವನ್ನೆಲ್ಲ ನೋಡ್ಬೇಕು. ನಮ್ಮದ್ ಕಳ್ಕಳಿ ವಿನಂತಿ. ನಾವ್ ಹೇಳ್ತೀವಲ್ಲ ಸರ್, ಅವರೆಲ್ಲ ತಗೊಂಡ್ರೆ ನಾವು ಮಾತಾಡೋದ್ ನಾವು ಧ್ವನಿ ಅಂತ ಅವಶ್ಯಕತೆ ಇರಲ್ಲ. ಏನಾಗಿದೆ ನೋಡಿ, ಅವರು ಬರ್ತಾರೆ 22ನೇ ತಾರೀಕಿಂದ ಸ್ಟಾರ್ಟ್ ಮಾಡಿದ್ದಾರೆ ಸರ್. ಯಾರು ಸೆನ್ಸಸ್ ಮಾಡ್ಲಿಕ್ಕೆ ನಮ್ಮ ಶಿಕ್ಷಕರು, ನಮ್ಮ ಗ್ರಾಮಕ್ಕೆ ನಮ್ಮ ಮನೆಗೆ ಬಂದಂತ ಶಿಕ್ಷಕರು 22ನೇ ತಾರೀಕಿಂದ ಸ್ಟಾರ್ಟ್ ಮಾಡಿದ್ದಾರೆ. ಮೊನ್ನೆ 2ನೇ ತಾರೀಕು ನಮ್ಮ ಮನೆಗೆ ಬಂದಿದ್ದೀನ ಸರ್. 2ನೇ ತಾರೀಕು ಅವ್ರು ಹೇಳ್ತಾರೆ ನನಗೆ ವಿತ್ ಡಾಕ್ಯುಮೆಂಟೇಶನ್ ಬುಕ್ ಸಮೇತ ಕೊಡ್ತಾರೆ ಸರ್. ನೋಡಿ, ನನಗೆ 217 ಮನೆ ಕೊಟ್ಟಿದ್ದಾರೆ, ನಾನು 10 ಮನೆ ಕಂಪ್ಲೀಟ್ ಮಾಡಿದ್ದೀನಿ ಸರ್ 10 ದಿವಸಕ್ಕೆ. 7ನೇ ತಾರೀಕು ನನಗೆ ಗಡುವಿದೆ. 7ನೇ ತಾರೀಕು ಎಷ್ಟು? 55, 54, ಇನ್ 3 ದಿವಸ ಇದೆಯಾ ಸರ್? ನಾ ಇನ್ 3 ದಿವಸ ಅಂದ್ರೆ ಮೊನ್ನೆ 5 ದಿವಸ ಇತ್ತು. ಇನ್ 5 ದಿವಸದಲ್ಲಿ ಅವ್ರು 207 ಮನೆ ಕಲೆಕ್ಟ್ ಮಾಡಕ್ ಆಗುತ್ತಾ? ಸೆನ್ಸಸ್ ಮಾಡ್ಲಿಕ್ಕೆ ಆಗುತ್ತಾ? ನಾನು ಕ್ವಶನ್ ಮಾಡಿದೆಲ್ಲ ಸರ್, ನೀವು ನಿಮ್ಗೆ ಕೊಟ್ಟಿರೋ 217 ಮನೆಯಲ್ಲಿ 10 ಮನೆ ಮಾಡಿದ್ರೆ 10 ದಿವಸಕ್ಕೆ, ಇನ್ನು 7 ದಿವಸಕ್ಕೆ 5 ದಿವಸಕ್ಕೆ ಹೆಂಗ್ ಮಾಡ್ಲಿಕ್ಕೆ ಸಾಧ್ಯ ಅಂತ ಹೇಳಿದ್ರೆ ಸರ್ ನನಗೆ ಗೊತ್ತಿಲ್ಲ. ನಮ್ಮ ಹತ್ರ ಯಾವುದೇ ರೀತಿ ಇನ್ಫಾರ್ಮೇಶನ್ ಇಲ್ಲ ಇದ್ರ ಬಗ್ಗೆ. ನನಗೆ ಹೇಳಿದರೆ ಹೋಗ್ತಾ ಇದ್ದೀನಿ, ಮಾಡ್ತಾ ಇದ್ದೀನಿ. ನಮ್ಮ ಒಂದು ಮನೆ ಮಾಡ್ಲಿಕ್ಕೆ ಸರ್ ಕಡಿಮೆ ಇಲ್ಲ ಅಂತ ಹೇಳಿದ್ರು 11:30 ಬಂದ್ರು 3 ಗಂಟೆ ಆಗಿದೆ. ನಾನು ಬೇಕಾದ್ರೆ ನಿಮಗೆ ನಮ್ಮ ಮನೆದು ವಿಡಿಯೋ CCTV ಫುಟೇಜ್ ಕೊಡ್ತೀನಿ ಎಷ್ಟೊತ್ತಾಗಿದೆ ಅಂತ ಹೇಳ್ಬಿಟ್ಟು. 3 ಅವರ್ ಆಗ್ತದೆ ಅಂತ ಹೇಳಿದ್ರೆ ಒಂದು ದಿವಸಕ್ಕೆ ಶಿಕ್ಷಕರು ಎಷ್ಟು ಮನೆ ಮಾಡ್ಬಲ್ರು? 2 ಮನೆನೂ ಮಾಡ್ಲಿಕ್ಕೆ ಆಗಲ್ಲ ಸರ್. ಅವ್ರಿಗೂ ಮನೆ ಇದೆ, ಮಠ ಇದೆ, ಬೆಳಗ್ಗೆ ಬರ್ತಾರೆ, ಸಂಜೆ ಮನೆಗೆ ಹೋಗ್ಬೇಕು, ಊಟಕ್ಕೆ ಹೋಗ್ಬೇಕು, ಎಲ್ಲ ಟೈಮ್ ಹೋಗ್ಬೇಕು ಸರ್. ಸ್ಯಾಪ್ ಇಲ್ಲ, ಸ್ಯಾಪ್ ಕರೆಕ್ಟ್ ಆಗಿರೋ ಸ್ಯಾಪ್ ಇವರು ಅದನ್ನ ಅಪ್ಡೇಟ್ ಮಾಡಿಲ್ಲ, ಅದು ವರ್ಕ್ ಆಗ್ತಾ ಇಲ್ಲ. ಅವ್ರು ಕೊಟ್ಟಿರೋ ಏನಂತಾರೆ ಪ್ರೋಗ್ರಾಮಿಂಗ್ ಇರ್ಬೋದು, ಇಲ್ಲಾಂದ್ರೆ ಅದೇನು ಒಳಗೊಂಡಂತೆ ಯಾವ ಒಂದು ಪ್ರೈವೇಟ್ ಕಂಪನಿ ಕೊಟ್ಟಿದ್ದಾರೆ ಸ್ಯಾಪ್ ರೆಡಿ ಮಾಡ್ಲಿಕ್ಕೆ ಅಂತ ಗೊತ್ತಾಗ್ತಾ ಇಲ್ಲ ನಮಗೆ. ಸ್ಯಾಪ್ ವರ್ಕ್ ಆಗ್ತಾ ಇಲ್ಲ. ಇವತ್ತು ನಾನು ಬೆಳಗ್ಗೆ ಈಗ ಬರ್ಬೇಕಾದ್ರೆ ನ್ಯೂಸ್ ಚಾನಲ್ ನೋಡ್ಕೊಂಡ್ ಬಂದೆ, ಪ್ರತಿಯೊಂದು ನ್ಯೂಸ್ ಚಾನಲ್ ಅಲ್ಲೂ ಅದೇ ತೋರಿಸ್ತಾ ಇದಾರೆ. ನಾವು ಕೆಲಸನೇ ಮಾಡಲ್ಲ ಅಂತ ಕೂತಿದ್ದಾರೆ ಸಿಟಿ ಒಳಗಡೆ. ಏನ್ BBMP ಈಗ ಇವತ್ತು GB ಲಿಮಿಟ್ ಒಳಗಡೆ ಏನು ಸ್ಟಾರ್ಟ್ ಮಾಡ್ತಾ ಇದಾರೆ, ಇವತ್ತಿಂದ ನಾವು ಸೆನ್ಸಸ್ ಹೋಗ್ಲಿಕ್ಕೆ ರೆಡಿ ಇಲ್ಲ ಅಂತ ಹೇಳ್ಬಿಟ್ಟು ಸ್ಟ್ರೈಕ್ ಮಾಡ್ತಾ ಇದಾರೆ. ಏನಕ್ಕೆ ಅಂತ ಕೇಳಿದ್ರೆ ಅವ್ರದಲ್ಲಿ ಇಷ್ಟೇ, ನಮ್ಗೆ ಲೊಕೇಶನ್ ಕರೆಕ್ಟ್ ಆಗಿ ತೋರಿಸ್ತಾ ಇಲ್ಲ. 60 ಪ್ರಶ್ನೆ ಕೇಳಬೇಕು ಸರ್, ಸರ್ವರ್ ಸ್ಟ್ರಾಂಗ್ ಇರಬೇಕು. ಈಗ 10 ಪ್ರಶ್ನೆ ಕೇಳಿರ್ತೀರಾ, 11ನೇ ಪ್ರಶ್ನೆ ಕೇಳ್ಬೇಕಾದ್ರೆ ನಿಮ್ಗೆ ಸರ್ವರ್ ಅದೇ ಸ್ಟ್ರೆಂತ್ ಅಲ್ಲಿ ಇತ್ತು ಅಂತ ಹೇಳಿದ್ರೆ ನೆಕ್ಸ್ಟ್ ಕ್ವಶನ್ ತಗೊಳುತ್ತೆ. ಈ ಮಿಸ್ ಆಗಿರೋರು ಡೌನ್ ಆಗಿದ್ರೆ ಮತ್ತೆ ಫಸ್ಟ್ ಕ್ವಶನ್ ಹೋಗುತ್ತಂತೆ. ಶಿಕ್ಷಕರು ಏನಾಗ್ಬೇಕು? 60 ಕ್ವಶನ್ ಒಂದೊಂದ್ ಮನೆಗೆ ಅಂತ ನೀವು ಅರ್ಥ ಮಾಡ್ಕೊಳ್ರಿ. ಮನೇಲಿ 4 ಜನ ಇರ್ತಾರೆ, 40 ಕ್ವಶನ್ ಒಬ್ರು ಕೇಳಿಸ್ತಾ ಇರ್ತಾರೆ. ಇನ್ 20 ನಾನು ಹೇಳಿದ್ರೆ ಇನ್ನೊಬ್ರು ಯಾರೋ ಬರ್ತಾರೆ ಸರ್, ಮುಂಚೆನೆ ಕ್ವಶನ್ ಕೇಳಿದ್ರೆ ಕೇಳಿ ಅಂತಾರೆ. ಶಿಕ್ಷಕರು ಏನಾಗಬೇಕು? ಇವತ್ತು ಇವ್ರು ಮಾಡ್ತಾರ ಜಾತಿ ಗಣತೆಯಿಂದ ಯಾರಿಗೆ ಏನಾಗ್ತಾ ಇದೆಯಲ್ಲೋ ಶಿಕ್ಷಕರುಗಳಿಗೆ ತುಂಬಾ ತೊಂದರೆ ಆಗ್ತಾ ಇದೆ. ಹಂಗ ಇನ್ನೊಂದು ನಮ್ಮ ಮನಸ್ಸಲ್ಲಿ ಒಂದು ಇದೆ ಸರ್, ನಾವೆಲ್ಲ ಓದ್ಬೇಕಾದ್ರೆ ಇವತ್ತಿನ ದಿವಸದಲ್ಲಿ ಎಲ್ಲಾರು ಓದ್ಬೇಕಾದ್ರು ಶಿಕ್ಷಕರು ಹೇಳ್ತಾ ಇರ್ತಾರೆ, ಸರ್ವ ಜನಾಂಗ ಶಾಂತಿಯ ತೋಟ, ಎಲ್ಲಾ ಜಾತಿ ಎಲ್ಲಾ ಧರ್ಮ ಒಂದೇ ಅನ್ನೋ ಲೆಕ್ಕಾಚಾರ ಹೇಳ್ಕೊಡ್ತಾ ಇರ್ತಾರೆ. ಅದೇ ಎಲ್ಲಾ ಜನಾಂಗ ಎಲ್ಲಾ ಜಾತಿ ಒಂದೇ ಅಂತ ಹೇಳಿದವರು ಬಂದ್ಬಿಟ್ಟು ನಿಮ್ ಜಾತಿ ಯಾವ್ದಪ್ಪ ಅಂತ ಕೇಳೋ ಪರಿಸ್ಥಿತಿಗೆ ನಮ್ಮ ಈ ಸರ್ಕಾರ ತಂದು ತಲುಪಿಸ್ಬಿಟ್ಟಿದೆ ಸರ್. ನೋಡಿ ಸರ್, ನಾವು ಜಾತಿ ಸಮೀಕ್ಷೆ ವಿರೋಧಿಗಳಂತೂ ಅಲ್ಲ. ನಾವು ಅವ್ರು ಮಾಡ್ತಿರೋ ತಪ್ಪು ಅಂತ ನಾನು ಹೇಳ್ತಾನೆ ಇಲ್ಲ. ಮಾಡ್ತಾರ ಪ್ರೋಸೆಸ್ ತಪ್ಪಿದೆ ಸರ್. ನಾವ್ ಹೇಳ್ತಾ ಒಂದ್ ದಿವಸಕ್ಕೆ ಒಂದ್ ಮನೆ ಮಾಡ್ತಾರೆ ಅಂದ್ರೆ, ಈಗ ನಾನು ಹೇಳೋದು ಸರ್ 7ನೇ ತಾರೀಕು ಕಂಪ್ಲೀಟ್ ಮಾಡ್ತಾರೆ ಇವರು ಸೆನ್ಸಸ್ ನ. ಇವತ್ತಿಗೆ ನನ್ನ ನಾಲೆಡ್ಜ್ ಅಲ್ಲಿ ಇರೋ ಪ್ರಕಾರ, ನಾನು ನಿನ್ನೆ ನನ್ನ ಅರಿವಿಗೆ ಬಂದಿರೋ ಪ್ರಕಾರ, ಈಗ ಅವರು 217 ಮನೆಯಲ್ಲಿ 10 ಮನೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಇನ್ನು 207 ಮನೆ ಮಾಡ್ಬೇಕು. ಸಮ್ವಾಟ್ 2%, 3%, 2% ಇಲ್ಲ ಅನ್ಸುತ್ತೆ. ಅಷ್ಟು 100% 2% ಈ ಶಿಕ್ಷಕರು ಕಂಪ್ಲೀಟ್ ಮಾಡೋರು ಅಂತ ಹೇಳಿದ್ರೆ, ಸರ್ಕಾರ ಓವರ್ ಆಲ್ ನಾವು ರಾಜ್ಯ ತಗತ್ತು ಅಂತ ಹೇಳಿದ್ರೆ ಎಷ್ಟು ಪರ್ಸೆಂಟ್ ಮಾಡಿರ್ಬೋದು? ಒಂದು 10ರಿಂದ 20% ಮಾಡಿರ್ಬೋದು 100% ಅಲ್ಲಿ ಸೆನ್ಸಸ್ ನ. ಇವ್ರೇನ್ ಮಾಡಿದ್ರೆ ಬ್ಯಾಲೆನ್ಸ್ 80%ಗೆ 8ನೇ ತಾರೀಕಿಗೆ ನೋಡಿ ಮಾನ್ಯ ಮುಖ್ಯಮಂತ್ರಿಗಳು ಪ್ರೆಸ್ ಮೀಟ್ ಮಾಡ್ತಾರೆ. ನಮ್ದೆಲ್ಲ ಸೆನ್ಸಸ್ ಎಲ್ಲ ಕಂಪ್ಲೀಟ್ ಆಗೋಗಿದೆ, ಈ ತರ ಹಿಂಗಿದೆ, ಈ ಜಾತಿ ಇಷ್ಟಿದೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಜಾತಿಗಳ ಮಧ್ಯೆ ತಂದಿಟ್ಬಿಡ್ತಾರೆ.
ಇವತ್ತೊಂದ್ ದಿವಸ ಸರ್, ಏನು ನಮ್ಮ ಪಂಚಾಯತಿ ವರ್ಕರ್ಸ್ ಇರ್ಬೋದು, ನಮ್ಮ ಶಿಕ್ಷಕರುಗಳು ಇರ್ಬೋದು, ಎಲ್ಲರೂ ಮಾಡ್ತಾ ಇದಾರೆ ಸೆನ್ಸಸ್ ನ. ಇದು ಹಿಂಗಾಗಿದೆ ಅಂತ ಹೇಳಿದ್ರೆ ಅವರಿಗೆ ರೂಪುದೇಶ ಇಲ್ಲ ಸರ್. ಒಂದು ಮನೆ ಇವತ್ತು ಬಂದು ನಮ್ಮ ಮನೆಗೆ ಬಂದು ಸೆನ್ಸಸ್ ಮಾಡ್ತಾ ಇರ್ತಾರೆ ಅಂದ್ರೆ ನಮ್ಮ ಪಕ್ಕದ ಮನೆ ಇನ್ನೊಬ್ರು ಶಿಕ್ಷಕರಿಗಿದೆ, ಇವ್ರಿಗಿಲ್ಲ. ಅದೇ ನಮ್ಮ ಬಿಲ್ಡಿಂಗ್ ಅಲ್ಲೇ ಚೆಕ್ ಮಾಡಿದ್ರೆ ನಮ್ಗಿಲ್ಲ ಸರ್, ಇನ್ನೊಬ್ರು ಬರ್ತಾರೆ ಅಂತ ಹೇಳ್ತಾರೆ. ಈ ಅಕ್ಕಪಕ್ಕದ ಮನೆಗಳನ್ನ ಒಂದು ರೋಡ್ಗೆ 10 ಜನ ಶಿಕ್ಷಕರು ಬರ್ಬೇಕು ಅಂತ ಹೇಳಿದ್ರೆ ಅಟ್ಲೀಸ್ಟ್ ಒಬ್ಬರೇ ಶಿಕ್ಷಕರಿಗೆ ಕರೆಕ್ಟ್ ಆಗಿ ರೂಪುದೇಶ ಕೊಟ್ಟಿದ್ರೆ ಕಂಪ್ಲೀಟ್ ಆಗ್ತಾ ಇತ್ತು. ಇವಾಗ ಇದ್ರಲ್ಲಿ 100% ಫೇಲ್ಯೂರ್ ಆಗಿದೆ. ಇವ್ರು ಏನು ಅಂತ ಹೇಳಿದ್ರೆ ಸರ್, ನನ್ನ ಒಂದು ಇದ್ರಲ್ಲಿರೋ ಪ್ರಕಾರ ಇವ್ರದ್ದೇನೋ ಸುಮ್ನೆ ಜಾತಿ ಗಣತಿ ಮಾಡ್ತಿದ್ವಿ ಅಂತ ತೋರಿಸ್ಬೇಕು. 420 ಕೋಟಿ ಸರ್, ದಯಮಾಡಿ ನಿಮ್ಮ ಚಾನಲ್ ಅಲ್ಲಿ ನೀವು ಅದನ್ನ ಒತ್ತಿ ಹೇಳಿ. 420 ಕೋಟಿ ರಿಲೀಸ್ ಮಾಡ್ಕೊಂಡಿರೋದು ಸರ್, ಜಾತಿ ಗಣತಿ ಮಾಡ್ತೀವಿ ಅಂತ ಹೇಳಿದ್ರೆ ನಮ್ ದುಡ್ಡು, ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ನಮ್ಮ ಜನತೆ ದುಡ್ಡದು ತಗೊಂಡು ಇವರು ಭ್ರಷ್ಟಾಚಾರ ಮಾಡ್ಲಿಕ್ಕೆ ಇವರು ಡೈರೆಕ್ಟ್ ಆಗಿ ಯೂಸ್ ಮಾಡ್ತಾವ್ರೆ. ನಮ್ಮ ಡೈರೆಕ್ಟ್ ಆರ್ ಇಂಡೈರೆಕ್ಟ್ ಇದು ಟ್ಯಾಕ್ಸ್ ಅಮೌಂಟ್ ಡೈರೆಕ್ಟ್ ಆಗಿ ನುಂಗ್ತಾ ಕೂತಿದ್ದಾರೆ. ನಾನ್ ಕೇಳಲಿಕ್ಕೆ ಇಷ್ಟಪಡ್ತಾರೆ ಸರ್, ನಾನು ಹೇಳಿದ್ನಲ್ಲ ಈ ತರ ಅವ್ರಿಗೆ ರೂಪುದೇಶ ಇಲ್ಲ. ಸಖತ್ ತುಂಬಾ ಕಷ್ಟ ಪಡ್ತಾ ಇದಾರೆ. ಪಂಚಾಯತಿ ಕೆಲಸ ಮಾಡೋರು ಇರ್ಬೋದು, ಅಧಿಕಾರಿಗಳು ಇರ್ಬೋದು, ಶಿಕ್ಷಕರು ಇರ್ಬೋದು, ತುಂಬಾ ತುಂಬಾ ಅವ್ರಿಗೆ ಯಾವ ಲೆಕ್ಕಾಚಾರ ಟಾರ್ಚರ್ ಆಗ್ತಿದೆ. ನಾನು ಹೇಳಿದ್ನಲ್ಲ, ನಮ್ಮ ಇದ್ರ ಜೊತೆ ಇನ್ನೊಂದು ಹೇಳ್ಬಿಡ್ತೀನಿ ಸರ್. ಇದೇ ನಮ್ಮ ವಾಹಿನಿಲಿ ಒಂದು ಇದು ಬಂದಿದೆ, ಒಂದು ಸಂದರ್ಶನ ಬಂದಿದ್ದಾರೆ. ಪಾಪ ಅವರು ತಾಯಿ ಪರಿಶಿಷ್ಟ ವಿಭಾಗದವರು, ಬೋವಿ ಜನಾಂಗದವರು. ನಮ್ಗೆ ಎಷ್ಟು ಹೊಟ್ಟೆ ಹೊರೀತು ಅಂತ ಹೇಳಿದ್ರೆ, ಈ ಸರ್ಕಾರದವ್ರು ಹೇಳ್ತಾರೆ ನಾವು ಹಿಂದುಳಿದ ಪರವಾಗಿ, ನಾವು ಅಹಿಂದದವರು, ಅಲ್ಪಸಂಖ್ಯಾತರ ಪರವಾಗಿ ಅಂತೆಲ್ಲ ಹೇಳಿ ಇವರೇ ಆ ಹಿಂದುಳಿದಿರೋ ಆ ತಾಯಿ, ಹಿಂದುಳಿದ ವರ್ಗಕ್ಕೆ ಸೇರಿರೋ ಆ ತಾಯಿಗೆ ಯಾವ ಲೆವೆಲ್ ಟಾರ್ಚರ್ ಕೊಡ್ತಾ ಇದಾರೆ ಅಂತ ಹೇಳಿದ್ರೆ, 33 ವರ್ಷದಿಂದ ಸೇವೆ ಸಲ್ಲಿಸಿದ್ದಾರೆ ಶಿಕ್ಷಣದಲ್ಲಿ. ಸಾವಿರಾರು ವಿದ್ಯಾರ್ಥಿಗಳಿಗೆ ವಿದ್ಯಾದಾನ ಮಾಡಿದ್ದಾರೆ. ಅಂತ ತಾಯಿನ ಇವರು ಈ ಸೆನ್ಸಸ್ಗೆ ಇವ್ರು ಹೇಳ್ದಂಗೆ ಕುಣಿತಲ್ಲ ಅನ್ನೋದು ಒಂದೇ ಒಂದು ಕಾರಣಕ್ಕೆ ಅವ್ರಿಗೆ ಸಸ್ಪೆನ್ಷನ್ ಆರ್ಡರ್ ಕೊಡ್ತಾರೆ, ಅಮಾನತ್ ಮಾಡ್ತಾರೆ ಅಂತ ಹೇಳಿದ್ರೆ ಯಾವ ಲೆಕ್ಕಾಚಾರ ಕೂತಿದೆ ಸರ್ ನಮ್ಮ ರಾಜ್ಯ ಸರ್ಕಾರ? ಒಂದಿನಕ್ಕೆ ಎಷ್ಟು ಟಾರ್ಗೆಟ್ ರೀಚ್ ಮಾಡಬಹುದು ಸರ್? ಇವತ್ತೊಂದು ದಿವಸದಲ್ಲಿ ನಾನು ನೋಡೋ ಪ್ರಕಾರ 2 ರಿಂದ 3 ತುಂಬಾ ಕಷ್ಟ ಇದೆ ಸರ್. ಕಷ್ಟ ನಾನು ಹೇಳಿದ್ನೆಲ್ಲ, ಒಂದು ಕಂಪ್ಲೀಟ್ ಆಗಿ ಮಾಡ್ಬೋಬಲ್ರು, 2 ರಿಂದ 3 ಮಾಡಿದ್ರೆ ಅದೊಂಥರ ಹೆವಿ ಟಾರ್ಗೆಟ್. ಅದು ಒಂದು ಹೇಳ್ತಿರಲ್ಲ, ನನಗೆ ಒಂದು ಅರ್ಧ ಪ್ಲೇಟ್ ಅನ್ನ ತಿನ್ನಕ್ಕೆ ಕೊಟ್ಟವನು 2 ಪ್ಲೇಟ್ ತಿಂದಷ್ಟು ಸಂತೃಪ್ತಿ ಆಗೋ ಲೆಕ್ಕಾಚಾರದಲ್ಲಿ ಇದೆ ಇವತ್ತು ಪರಿಸ್ಥಿತಿ. 3 ಮನೆ ಮೇಲೆ ಯಾವ ಕಾರಣಕ್ಕೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನೀವು ಅರ್ಥ ಮಾಡ್ಕೊಳ್ರಿ. ಇದು ತುಂಬಾ ರಾಜ್ಯ ಸರ್ಕಾರದ ಹಣನ ನುಂಗ್ಬೇಕು ಅಂತ ತೀರ್ಮಾನ ಮಾಡಿದ್ದಾರೆ ಸರ್. 100% ಫ್ಲಾಪು. ನಾವ್ ಹೇಳ್ತಾ ಇದೀವಲ್ಲ, ಇದನ್ನ ದಯಮಾಡಿ ನಮ್ಮ ವಿರೋಧ ಪಕ್ಷದಲ್ಲಿರೋರು ತಗೊಂಡು, ಈಗ ನಾನ್ ಹೇಳಿದ್ರೆ ತಲುಪುತ್ತೆ ಸರ್, ನಾನು ಹೇಳಿದ್ರೆ ಸ್ವಲ್ಪ ಜನ ತಲುಪುತ್ತೆ. ವಿರೋಧ ಪಕ್ಷದಲ್ಲಿರೋ ಪಾರ್ಟಿಗಳು ಇದನ್ನ ತಗೊಂಡು ಅದ್ರ ಬಗ್ಗೆ ಧ್ವನಿಯಾಗಿ ನಿಂತರೆ ರಾಜ್ಯ ಸರ್ಕಾರ ದುಡ್ಡು ಉಳಿತದೆ. ಈ ರಾಜ್ಯದಲ್ಲಿ ಜನತೆ ಧರ್ಮದ ಬಗ್ಗೆ, ಜಾತಿ ಬಗ್ಗೆ ಏನು ಹೊಡೆದಾಟಿಗೆ ತಂದಿಡ್ತಾ ಇದಾರೆ ಅದು ನಿಲ್ಲುತ್ತೆ ಸರ್. ನಾನು ಹೇಳ್ತೀನಲ್ಲ ಸರ್, 2015ರಿಂದ ಇನ್ನೊಂದು ವರದಿ ಮಾಡ್ಕೊಂಡು 2023 ತಗೊಂಬಂದ್ರು. ಬಂದಿರೋ ಶಿಕ್ಷಕರು ಹೇಳ್ತಾರೆ ನನಗೆ ಮೇಲ್ ಮಾಡಿರೋ ಸೆನ್ಸಸ್ ದುಡ್ಡೇ ಬಂದಿಲ್ಲ ಅಂತ ಹೇಳ್ತಾರೆ. ಪಾಪ ಈ ತಾಯಿದ್ ನಾನು ನಿಮ್ಗೆ ಅರ್ಧಕ್ಕೆ ನಿಲ್ಲಿಸ್ಬಿಟ್ಟೆ. ಈ ತಾಯಿದ್ ಬಗ್ಗೆ ನಮ್ಗೆ ಎಷ್ಟು ನೋವಿದೆ ಅಂತ ಹೇಳಿದ್ರೆ ಅವ್ರು ಹೇಳ್ತಾರಂತ ಅವ್ರ ಮೇಲಧಿಕಾರಿಗಳಿಗೆ, ನಮ್ಗೆ ದಯಮಾಡಿ ನನಗೆ ಬೇಕಾಗಿರೋ ಸಂಭಾವನೆನೂ ಬೇಡ, ಗೌರವಧನೂ ಬೇಡ, ನಾನು ಫ್ರೀ ಆಗಿ ಮಾಡ್ತೀನಿ ಅಂತ ಹೇಳ್ತಾರಂತೆ. ಅಂತ ಇವ್ರ ಯೋಗ್ಯತೆಗಳಿಗೆ ಅಂತವ್ರನ್ನ ಇವರು ಅಮಾನತ್ ಮಾಡ್ತಾರೆ. ಅವರೆಲ್ಲ ಇಲ್ಲಬೇಕು, ಅವ್ರ ಪರವಾಗಿ ಯಾರು ನಿಂತ್ಕೊತಾರೆ? 33 ವರ್ಷದಿಂದ ಸೇವೆ ಸಲ್ಲಿಸವ್ರೆ, 4 ವರ್ಷ ಹೆಡ್ ಮೇಡಮ್ ಕೆಲಸ ಮಾಡಿದ್ದಾರೆ. ಹಂಗಾರೆ ಶಿಕ್ಷಕರು ವಿದ್ಯಾದಾನ ಮಾಡ್ಕೊಂಡ್ ಬಂದಿರೋದೇ ತಪ್ಪ? ಈ ಸೆನ್ಸಸ್ಗೋಸ್ಕರ ಯಾರ್ಯಾರು ಎಂತೆಂತ ಶಿಕ್ಷಕರುಗಳದ್ದು ತೊಂದರೆ ಆಗ್ತಾ ಇದೆ, ಯಾರ್ಯಾರು ದೌರ್ಜನ್ಯ ಆಗ್ತಾ ಇದೆ. ಆಮೇಲೆ ಇನ್ನೊಂದು ಹೇಳ್ಬಿಡ್ತೀನಿ ಸರ್, ನಿಮ್ಮ ಸ್ಯಾಪ್ ಬಗ್ಗೆ. ಇದು ನಮ್ಮ ಸೆನ್ಸಸ್ ನಡೀತಾ ಇತ್ತು ನಮ್ಮ ಮನೇಲಿ. ಇಮಿಡಿಯೇಟ್ ಒಂದು ನಮ್ಮ ರೋಡಲ್ಲಿ ಒಬ್ರು ತಾಯಿ ಬರ್ತಾರೆ ಸರ್. ಆ ತಾಯಿ ಬಂದು ಹೇಳ್ತಾರೆ, ನನ್ನ ಮೊಮ್ಮಗ ತಪ್ಪು ಇನ್ಫಾರ್ಮೇಶನ್ಗಳನ್ನ ಕೊಟ್ಟಿದ್ದಾನೆ ಸ್ವಾಮಿ, ಅದ್ರಲ್ಲಿ ನೀವು ದಯಮಾಡಿ ಇದನ್ನ ಚೇಂಜ್ ಮಾಡಿ. ಅವ್ರಿಗೆ ಈಗ ಕೆಲವೊಬ್ರು ಮುಗ್ಧರು ಇರ್ತಾರೆ ಸರ್, ಭಯ ಏನು ಸರ್ಕಾರದ ಏನೋ ಬೆನಿಫಿಟ್ಸ್ ಗಳು ತೊಂದರೆ ಆಗ್ಬೋದು, ಇಲ್ಲ ಮುಂದೆ ನಮ್ಮ ಡಾಕ್ಯುಮೆಂಟೇಶನ್ ತೊಂದರೆ ಆಗ್ಬೋದು ಅಂತ ಅಮ್ಮ ಅಳಲ್ ತೋಡ್ಕತಾರೆ ಸರ್. ಆ ವಿಡಿಯೋ ನಂದ್ರಲ್ಲಿ ಇದು ಇದ್ ಮಾಡ್ತಿದ್ದೆ ನೋಡಿ, ನಿಮ್ಗೆ ಕೊಟ್ಟಿದ್ದೀನಿ ನೋಡಿ. ಅದ್ರಲ್ಲೇ ತಾಯಿ ಅಳಲ್ ತೋಡ್ಕತಾರೆ, ನಾನು ಇದನ್ನ ಚೇಂಜ್ ಮಾಡ್ಬೇಕು ಅಂತ. ಪಾಪ ಶಿಕ್ಷಕರು ಹೇಳ್ತಾರೆ, ಶಿಕ್ಷಕರು ನಾನು ದೂಣೆ ಮಾಡ್ತಿಲ್ಲ ಸರ್. ಶಿಕ್ಷಕರು ಹೇಳ್ತಾರೆ ಈ ಸ್ಯಾಪ್ ಅಲ್ಲಿ ಚೇಂಜ್ ಆಫ್ ಮಾಡೋದಿಲ್ಲ ಮೇಡಮ್, ಆಗ್ಬಿಟ್ಟಿದೆ ಬಿಡಿ, ಹೋಗ್ಬಿಟ್ಟು ನೀವು ತಹಸೀಲ್ದಾರ್ ಕಂಪ್ಲೇಂಟ್ ಕೊಡಿ, ಸರ್ಕಾರ ಕಂಪ್ಲೇಂಟ್ ಕೊಡಿ, ಇಲ್ಲ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಿ ಅಂತ ಹೇಳ್ತಾರೆ. ಪಾಪ ತಾಯಿ ಹೇಳ್ತಾರೆ, ಏನ್ ಮಾಡೋದು, ನನ್ನ ಮಗಳು ಭವಿಷ್ಯ ಯಾಕೆ ಸರ್ ಹಾಳು ಮಾಡ್ತೀರಾ ಅಂತ ಹೇಳ್ಬಿಟ್ಟು ಒಂದಿಡಿ ಶಾಪ್ ಆಗ್ತಾವ್ರೆ ಸರ್ಕಾರಕ್ಕೆ. ಈ ನನ್ ಕಣ್ಣೆದುರುಗಡೆ ನೋಡಿರೋದು, ನನ್ನ ಹತ್ರ ಡಾಕ್ಯುಮೆಂಟೇಶನ್ ನಾನು ನಿಮ್ಗೆ ಇಷ್ಟು ಕೊಡ್ತಾ ಇದ್ದೀನಿ. ಇನ್ನ ರಾಜ್ಯದಲ್ಲಿ ಏನೇನ್ ಆಗ್ತಾ ಇರ್ಬೋದು. ದಯಮಾಡಿ ಈ ರಾಜ್ಯ ಸರ್ಕಾರ ಮಾಡ್ತಾರ ಜಾತಿ ಗಣಿತ 100% ಫ್ಲಾಪ್ ಇದೆ. ಸರ್ಕಾರದ ದುಡ್ಡನ್ನ, ಜನತೆ ದುಡ್ಡನ್ನ ಇವ್ರು ಮಿಸ್ಯೂಸ್ ಮಾಡ್ಕೊತಾ ಇದಾರೆ. ದಯಮಾಡಿ ಇದ್ರ ಬಗ್ಗೆ ನಾವು ಯುವಕರುಗಳು, ರಾಜ್ಯ ಜನ ವಿಚಾರವಂತರಾಗಬೇಕು. ದಯಮಾಡಿ ಇದನ್ನ ಮುಟ್ಟವ್ರು ನೀವು ನಾನು ಆಮೇಲೆ ನಂದೊಂದು ಸಣ್ಣದೊಂದು ಕೋರಿಕೆ ಸರ್, ನಿಮ್ಮ ವಾಹಿನಿ ಮುಖಾಂತರ ನಾನು ನಮ್ಮ ಕುಮಾರಣ್ಣನವ್ರಿಗೆ ದಯಮಾಡಿ 2 ಕೈನು ಜೋಡಿಸಿ ಪ್ರಾರ್ಥನೆ ಮಾಡ್ಕೊತೀನಿ ಅಣ್ಣ. ನಿಮ್ಮ ಅವಶ್ಯಕತೆ ನಮ್ಮ ರಾಜ್ಯಕ್ಕೆ ತುಂಬಾ ಇದೆ. ಇವತ್ತು ನೀವು ದೇಶದಲ್ಲಿ ದೇಶ ಸೇವೆ ಮಾಡೋ ಸೌಭಾಗ್ಯ ಸಿಕ್ಕಿದೆ, ನಾವು ಅದಕ್ಕೆ ಅಭಿನಂದನೆಗಳನ್ನ ಸಲ್ಲಿಸ್ತೀವಿ. ಬಟ್ ಆದ್ರೂ ನಮ್ಗೆ ಎಷ್ಟು ಖುಷಿ ಇದೆ ನೀವು ಸೆಂಟ್ರಲ್ ಮಿನಿಸ್ಟರ್ ಆಗಿರೋದು, ನಮ್ಗೆ ಅಷ್ಟೇ ದುಃಖ ಇದೆ ಅಣ್ಣ. ನೀವೊಬ್ರು ನಮ್ಮ ಇಲ್ಲಿ ಸರ್ಕಾರದ ವಿರುದ್ಧ
ಧ್ವನಿ ಎತ್ತಲಿಕ್ಕೆ ಇದ್ದಿದ್ರೆ ಇವತ್ತು ನಮ್ಮ ರಾಜ್ಯಕ್ಕೆ ಇಂಥ ಪರಿಸ್ಥಿತಿ ಬರ್ತಾ ಇರ್ಲಿಲ್ಲ ಅಣ್ಣ. ಹಗಲು ದರೋಡೆ, ಹಗಲು ಭ್ರಷ್ಟಾಚಾರಗಳು ನಡೀತಾ ಇರಲಿಲ್ಲ. ದಯಮಾಡಿ ಈ ವಿಷಯನ ನೀವು ಮಾತಾಡ್ಲೇಬೇಕಣ್ಣ. ನನ್ನಂತ ಸಾವಿರಾರು ಜನ ಜನತೆಗಳು ನಿಮ್ಮಲ್ಲಿ ವಿನಂತಿಸ್ಕೊತಾರ ನೋಡಿ. ಬರ ಇವತ್ತು ನಾಳೆ ದಿನಗಳಲ್ಲಿ ದಯಮಾಡಿ ಇದ್ರ ಬಗ್ಗೆ ಧ್ವನಿ ಎತ್ರಿ. ನಾನು ಯಾವ ಒಂದು ಸಂಸ್ಥೆಯಿಂದ ಏನ್ ನಡೀತದೆ ನಿಮ್ಗೆಲ್ಲ ಗೊತ್ತಿದೆ. ನಾವು ಅದ್ರ ಬಗ್ಗೆ ಮಾತಾಡಿ ನಿಮಗೆ ಹೇಳಂತ ದೊಡ್ಡ ಮನುಷ್ಯ ನಾನು ಅಲ್ಲ. ಬಟ್ ದಯಮಾಡಿ ಅಣ್ಣ, ರಾಜ್ಯದ ಪರವಾಗಿ, ರಾಜ್ಯದ ಯುವಕರ ಪರವಾಗಿ ನಿಮ್ಮನ್ನ ಕೇಳ್ಕೊತಾ ಇದೀನಿ. ಈ ವಿಷಯದ ಬಗ್ಗೆ ತಗೊಂಡು ನೀವು ಮಾತಾಡ್ಲೇಬೇಕಣ್ಣ. ರಾಜ್ಯದ ಸರ್ಕಾರಕ್ಕೆ ಚಾಟಿ ಬೀಸ್ಲೇಬೇಕನ್ನೋದು ಈ ಮುಖಾಂತರ, ನಿಮ್ ಚಾನಲ್ ಮುಖಾಂತರ ನಮ್ಮ ಅಣ್ಣ ಕುಮಾರಣ್ಣನವ್ರಿಗೆ ವಿನಂತಿ ಮಾಡ್ಕೊತಾ ಇದೀನಿ.